ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಿನ್ನೆ ಶನಿವಾರ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಆಲ್ರೆಡಿ ನಮ್ಮ ಅಕ್ಕ ಬಂದಿದ್ದನ್ನ. ಸೊ ಇವತ್ತು ಕೂಡ ನಾವು ಎಲ್ಲರೂ ಪ್ಲ್ಯಾನ್ ಮಾಡಿ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇವಳು ನೋಡಿ ಹೋಗೋಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ. ಓಕೆ ಗಾಯ್ಸ್, ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಮತ್ತು ಹೆಂಗಿತ್ತು, ಎಲ್ಲ ಚೆನ್ನಾಗಿತ್ತಾ, ಮತ್ತು ನಾವು ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಕಾಮಿಡಿ ಮಾಡ್ಕೊಂಡು ಹೋದ್ವಿ ಅನ್ನೋದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ವಾವ್, ನಾನೇನ್ ಹಿಂಗ್ ಕಾಣಿಸ್ತಾ ಇದ್ದೀನಿ? ಹೇಗೆ ನಾನೇ ಕಾಣಿಸ್ತಾ? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಾಣಿಸ್ತಿದೀಯಲ್ಲ. ಈಗೆಲ್ಲಾರು ನಾವು ಒಂದ್ ಚಿಕ್ಕದಾಗ ಟ್ರಿಪ್ ಹೋಗ್ತಿದೀವಿ. ಎಲ್ಲಿಗೆ ಅಂದ್ರೆ ನಾನ್ ಪ್ಯಾಟೆಗ್ ಮಾತಾಡ್ಲಿಕ್ಕೆ. ಇವಾಗ ಇವಳೇ ಝೂಮ್ ಹಾಕೊಂಡು ನೋಡ್ಬೇಕಂತ ನೋಡಿ ಫ್ರೆಂಡ್ಸ್. ಸ್ಪರ್ಧಿಗಳ ಪರಿಚಯ. ದಿಸ್ ಇಸ್ ಮೈ ಹಸ್ಬೆಂಡ್, ದಿಸ್ ಇಸ್ ಮೈ ಸಿಸ್ಟರ್, ದಿಸ್ ಇಸ್ ಮೈ ಚಿಕ್ಕಪ್ಪ, ದಿಸ್ ಇಸ್ ಮೈ ಆಂಟಿ. ನೋ ಚಿಕ್ಕು. ಹೇಗಿದೆ ನಮ್ದು ಸಣ್ಣ ಫ್ಯಾಮಿಲಿ. ಓಕೆ ಫ್ರೆಂಡ್ಸ್, ಬಾಯ್. ಇದೊಂದು ಕ್ಯೂಟಿ, ಇದೊಂದು ಪೈಟಿ. ಸ್ಟ್ಯಾಂಡ್ ಚೆನ್ನಾಗಿಲ್ಲ. ಚೆನ್ನಾಗಮ್ಮ. ಇದೊಂದು ಕ್ಲಿಪ್ ಮಾತ್ರ ನಂಗೆ ಕಳ್ಸು ಆಯ್ತಾ? ಕಾಣಿಸ್ತಾನೆ ಇಲ್ಲ. ನಾನು ಸ್ವಾದಿದ್ದೀನಿ. ಮೀನ್ ಹಿಡ್ಕೊ ಬರ್ತಾರೆ, ನಾವು ಮನೆಗೆ ಹೋಗೋದು. ಪರವಾಗಿಲ್ಲ, ಇದೊಂದು ಕ್ಲಿಪ್ ನಾನು ಕಳ್ಸಮ್ಮ. ಎಲ್ಲರೂ ಸೇವ್ ಮಾಡು. ಹಲೋ, ಲುಕ್ ಅಟ್ ಹಿಯರ್. ಇಲ್ಲಿ ಗಾಡಿ ಕೇಳಿದ್ರು ನಾನು ಮುಂಚೆ ಹೇಳ್ಬಿಟ್ಟಿದ್ರೆ ಇಲ್ಲಿ ಮೇಗಡೆ ದೇವಸ್ಥಾನ ಐತೆ. ಇದು ಹೆಂಗಿತ್ತು ಅಂತ ಇದೊಂಥರ ದ್ವೀಪ ತರ. ಪೂರ್ತಿ ಪಾಳು ಬಿದ್ದು ಹಾಸನಲ್ಲಿರೋರಿಗೆಲ್ಲ ಇದು ಗೊತ್ತಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ಹೇಳ್ತಾರಲ್ಲ, ಈ ಡ್ರೋನ್ ಎಲ್ಲ ಈ ವಾಟ್ಸಪ್ ಇನ್ಸ್ಟಾಗ್ರಾಮು ಅಂತ ಬಂದಾದ್ಮೇಲೆ ಈಗ ಸ್ವಲ್ಪ ಇಂಪ್ರೂವ್ ಆಗಿ ₹30. ಜನಗಿರ್ಗ ಕೊಡ್ತೀನಿ ಬಿಡಿ. ನೋಡಿ ಹಾ ನೋಡಿ ಟವಲ್ ಟವಲು ಬೀಳಿಸ್ಬೇಡ ಕಣೋ. ಅಲ್ಲಿ ಅಂದ್ರೆ ನೀವು ಎಲ್ಲಿರಿ ಕೆಳಗೆ ಸಾಕು ಬನ್ನಿ ಬನ್ನಿ ಬಾಬಾ. ಬೇಡ ಹಾಕೋ. ಇದ್ಯಾಕೆ ಬೀಳಕ್ಕ? ಮನೇಲಿ ಹೋಗ್ಲಿಲ್ವಾ? ತಲೆ ಮೇಲೆ ಕೇಳ. ಆಯ್ತು ನಿಮ್ಗೆ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಕಂಡಿದ್ದೀವಿ ನೋಡೋಣ. ಫಸ್ಟ್ ಈ ಕಡೆ ತೋರಿಸ್ಕೊಂಡು ಆಮೇಲೆ ಆ ಕಡೆ ತೋರಿಸ್ಬೇಕು. ಓಕೆ ಗೈಸ್, ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಕಂಡಿದ್ದೀವಿ ನೋಡೋಣ. ಇದು ಬ್ಯಾಕ್ ವಾಟರ್. ಯಾವ ಬ್ಯಾಕ್ ವಾಟರ್? ಹೇಮಾವತಿ. ಇದು ಬ್ಯಾಕ್ ವಾಟರ್. ಇದು ಇಲ್ಲಿ ಯಾವ ಕಡೆ ಬಂದಿದೆ? ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ರೀಲ್ಸ್ ಎಲ್ಲ ಮಾಡ್ಕೊಂಡು. ಇಲ್ಲೆಲ್ಲ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಡವ್ ಮಾಡ್ಬಾರ್ದು ಹೇಳ್ಬಿಟ್ಟಿದ್ವಿ. ಹಂಗಾರೆ ಅಡ್ಗೆ ಮಾಡೋದು ಅಂತಿದ್ಯಾ? ಸರಿ ನೋಡಿ, ಆಯ್ತು. ಹೇಳ್ತು ಆಂಟಿ ಅಡ್ಗೆ ಮಾಡಲ್ಲ ಅಂತ. ಏನೈತೆ ಬೇಡ ಹೋಗಿ ತಾನೆ. ಅಲ್ಲಿ ಸೈಡ್ ಅಲ್ಲಿ ಈ ಸೆಂಟ್ರ್ ಗೋಪುರ ತರ ಕಾಣಿಸ್ತೈತಲ್ಲ, ಅದ್ರ ಮೇಲೆ ಕೂತ್ಕೊಳ್ಳೋದು ನಡೆದಾಡೋದೆಲ್ಲ ಮಾಡ್ಬೋದಾಯ್ತು. ಅದು ಮಳೆ ಬಿದ್ದು ಮಳೆ ಇದ್ದಿದ್ರೆ ಈ ಪ್ಲೇಸ್ ಗೆ ಲಾಸ್ಟ್ ಇಲ್ಲಿ ಗಂಟೆ ಬಂದ. ಮೇನ್ ರೋಡ್ ಸೈಡ್ ಅಲ್ಲಿ ರೈಟ್ ಜಾಸ್ತಿ. ಹೋಗುತ್ತೆ. 1 ಎಕರೆ 1 ಕೋಟಿನ ಐತೆ. 1 ಎಕರೆ 1 ಕೋಟಿನ? ಇವಾಗ 1 ಎಕರೆ
ಅಲ್ಲಿ ಆ ಮನೆ ಹತ್ರ ಪಕ್ಕದಲ್ಲಿ ಕಡೆಗೆ ಆ ಮೇಗಣಿಂದ ಕೆಳಗಡೆವರೆಗೆ ಹೊಲ ಐತ್ ನೋಡು, ಅದು 1 ಎಕರೆ. ಇನ್ನೂ ಸೌಂಡ್ ಬರ್ತವೆ ಅವು, ಇನ್ನೂ ಸೌಂಡ್ ಬರ್ತವೆ. ಇದೇ ಹೇಳಿ ಅಂದ್ರೆ ಪರ್ವತಮ್ಮ ಬೆಟ್ಟ. ಬೆಟ್ಟ ಮಾವು ಇಲ್ಲಿ ಕೆಳಗ್ ನೋಡು. ನನಗೆ ಹೋಯ್ತಿರುತ್ತೆ ಬಗ್ಗೆ ಸ್ಟೂಡೆಂಟ್ ಅಲ್ಲಿ ನೀರಿನ ಟ್ಯಾಂಕ್ ಇಟ್ಕೊಂಡವ್ರೆ. ಅದೇನ್ಕೋ ಅದು ಈಗ ನೀರನ್ನ ಎದುರಿಸ್ಬೇಡ ನೀನು. ಈಗ ಡಾಕ್ಟರ್ಗಳು ಹೆಂಗೆ ನರ್ಸಿಂದ ಡಾಕ್ಟ್ರು, ಇದು ಎಸ್ಟೇಟ್ ಇಲ್ಲಾದ ಅಬ್ಬಾನ್ ಎಸ್ಟೇಟ್ ಐತಂತೆ. ಟಾಟಾ ಕಾಫಿ, ಹೋಗ್ಬೇಕಂದ್ರೆ ಅಬ್ಬಾನ್ ಎಸ್ಟೇಟ್. ಪಾರ್ವತಮ್ಮ ಬೆಟ್ಟ ಇವಾಗ ನಾವು ಹೋಗ್ತಾರೆ. ಇಲ್ಲಿಗೆ ಲಾಸ್ಟ್ ಆಯ್ತು ಲೊಕೇಶನ್. ಅಬೇ ಇವಾಗ ಮಳೆ ಬರ್ಬೇಕು. ಒಂದ್ ಮಳೆ ಹೆಂಗಿತ್ತಂದ್ರಿ ವಾತಾವರಣ ಹಂಗೆ ಐತೆ, ಬರೋ ತರ ನೋಡ್ಬೇಕು. ಇದನ್ನ ನಾನು ಇವಾಗವರೆಗೂ ನೋಡಿದ್ದಿಲ್ಲ. ಇವತ್ತು ವೀಣನ್ ಕಡೆಯಿಂದ ವೀಣನ ಇದರಿಂದ ನಾವು ಒಂದು ಬೆಟ್ಟ ತೋರಿಸ್ತವ್ರೆ. ಸುಮ್ನೆ ಮನೇಲಿ ಇದ್ದಿದ್ರೆ ಎರಡು ದಿನ ಸುಮ್ನೆ ವೇಸ್ಟ್ ಆಗಿರೋದು. ನೈಸ್. ತಣ್ಣ ಗಾಳಿ ಬರ್ತೈತೆ ಬೆಟ್ಟದ ಮೇಲೆ ಗೊತ್ತಾಗುತ್ತಲ್ಲ ಅಮ್ಮ. ಇವುಗಳು ಅಲ್ಲಿಂದ ಬರ್ತಾವೆ. ಜಾರ್ ಬಿದ್ರೆ ಒಂದ್ಸಲ ಗೊತ್ತಾಯ್ತದೆ ಮಕ್ಳಿಗೆ. ಅಮ್ಮ ಇಲ್ಲಿ ಮೆಟ್ಲದ ಇಲ್ಲತ್ತನ, ಅವುಗಳಿಗೆ ತಲೆ ಇಲ್ಲ, ಅದಕ್ಕೆ ನಾನು ಕೈ ಹಿಡ್ಕೊ ಹೋಯ್ತಾ ಇದ್ದೀನಿ. ಮತ್ತೆ ಗಾಯ್ಸ್, ನಿಜವಾಗ್ಲೂ ನಾನು ಎಷ್ಟು ಮೇಲಿದ್ದೀನಿ ಗೊತ್ತಾ, ಖುಷಿ ಆಯ್ತಾಯ್ತ. ಇನ್ನು ಅಲ್ಲಿಗೆ ಹೋಗ್ಬೇಕು, ಫೋಟೋ ತೆಗಿಬೇಕಾ. ಸೊ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ, ಅದು ಆರ್ಚು, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಯಾವುದು ಗುರ್ತನ್ಸುತ್ತೆ ಅಲ್ವಾ? ನಾನು ಇಲ್ಲಿ ಮಾತಾಡ್ತಿದ್ರೆ ಅಲ್ಲಿ ಎಕ್ಕೋ ಕೇಳಿಸ್ತೈತೆ ನೋಡಿ. ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಹಳೆ ಕಾಲದ ದೇವಸ್ಥಾನ ಅಂತ ನಾವು ನೋಡಿದ್ರೆ ಕಂಡಿದ್ದೀವಿ. ಓಕೆ ಗಾಯ್ಸ್, ಇದೆ ನೋಡಿ ನಾವು ಪಾರ್ವತಮ್ಮ ಬೆಟ್ಟ, ಶೆಟ್ಟಳ್ಳಿ ಚರ್ಚು ಅದರಲ್ಲೆಲ್ಲ ತೆಗೆಸ್ಕೊಂಡಿರೋ ಫೋಟೋಸ್ ಇದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ವಿ ಆರ್ ಹಿಯರ್. ಮಲಯಾಳಿ ಫಾಲ್ಸ್ ಅಲ್ಲಿ ಹಿಡಿದ್ಬಿಟ್ಟು ಹತ್ಬೇಕು, ಇಲ್ಲಿ ಹತ್ಬಿಟ್ಟು ಇಳಿಬೇಕು. ಇದು ಯಾವುದೋ ಅಕ್ಕಿ ಆರ್ತಾ ಇರೋ ಥರ, ಈ ಕಾಲ ಆರ್ತಾ ಇರೋ ಥರ ಗೊತ್ತೈತೆ. ಬರೀ ಇಂಥದೆಯಾ? ಇಲ್ಲಿ ದೇವಸ್ಥಾನದ ಹತ್ರ ಒಂದು ಚಿಕ್ಕದಾಗಿ ಏನೋ ಒಂದು ಕಂಡು ಹಿಡ್ತಿದ್ದೀನಿ ನಾನೇ. ಚಿಕ್ಕ ಕೆರೆ, ಇದ್ರಲ್ಲಿ ಚಿಕ್ಕ ಚಿಕ್ಕ ಮೀನಿಟ್ಟ ಅದು ಆಟ ಆಡ್ತದೆ. ಎಲ್ಲೋಗ್ಬಿಟ್ಟಿದ್ದೀರ? ನೋಡಿದ್ರಲ್ವಾ ಗಾಯ್ಸ್, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ, ಅಷ್ಟು ಗಾಳಿ ಬರ್ತಾ ಇದೆ ಇಲ್ಲಿ. ನೀವು ಬೇಗ ಬರ್ರಪ್ಪ, ನನಗಿಂತ ಎಷ್ಟು ದೂರ ಆಗಿದ್ದೀರಾ ಗೊತ್ತಾರ ನೀವು? ಓಕೆ ಗೈಸ್, ಫೈನಲ್ ಆಗಿ ನಾವು ಅರ್ಕಲಗೂಡಿಗೆ ಬಂದ್ವಿ. ಗೈಸ್, ಊಟ ಮಾಡಕ್ ಬಂದಿದ್ದೀವಿ. ನಮ್ಮ ಅರ್ಕಲಗೂಡು, ನಮ್ಮ ಪಪ್ಪ ಅಲ್ಲಿ ನಮಗೆ ನೆನ್ಸ್ಕೊಳ್ಳೋಕ್ಕೆ ಅಂತ ಚಿಕ್ಕದೈತೆ. ಅರ್ಕಲಗೂಡು ಹೋಟೆಲ್ ಸೊ ಇಕ್ಕಾಗಿ ಮಾಡ್ತಾರೆ ಊಟ ಮಾತ್ರ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಏನ್ ಕೊಡ್ಲಿ? ಚಿಕನ್ ಬಿರಿಯಾನಿ ಇದೆ, ಚಿಕನ್ ಫ್ರೈಡ್ ರೈಸ್ ಇದೆ, ಎಗ್ ಫ್ರೈಡ್ ರೈಸ್ ಇದೆ, ಮಶ್ರೂಮ್ ಫ್ರೈಡ್ ರೈಸ್, ಒಂದು ಪನೀರ್ ಫ್ರೈಡ್ ರೈಸ್, ಒಂದು ಎಗ್ ಫ್ರೈಡ್ ರೈಸ್. ಬೇರೆ ಸ್ಟಾರ್ಟರ್ಸ್ ಅಲ್ಲಿ ನೋಡ್ಬೇಕಾ? ತಂದೂರಿ ಇದೆ.
ರೋಡ್ ಖಾಲಿ ಇದ್ರೆ ಮಾತ್ರ ಹೋಟೆಲ್ ಎಲ್ಲ ರೌಂಡ್ಸ್ ಎಲ್ಲ ಹೊಡೆದಿದ್ದಾಯ್ತು. ಆ ರೋಡ್ ಊಟ ಮಾಡೋಣ ಅಂತ. ಜಿಯೋ ಹಾಟ್ಸ್ಟಾರ್ಗೆ ಯಾರಾದ್ರೂ ಹಾಕ್ತಾರಾ ಏನ ಇದನ್ನ? ನಾನೇ ಯಾಕೆ? ಟಿವಿ ಹಾಕಿದ್ ಮೇಲೆ ಜಿಯೋ ಹಾಟ್ಸ್ಟಾರ್. ಏನ್ ನೀನು ಕರೆಕ್ಟ್ ನೋಡ್ಕೊಂಡಲ್ಲ ಅನ್ಸುತ್ತೆ. ನೀನ್ ತೋರ್ಸಿದ್ಲೆ ನೀನ್ ತಾನೇ ತೋರಿಸಿದ್ವಿ. चिकन फ्राइड राइस एक हाफ कबाब टेबल टोटल 2 हो गए 5 से टेबल बोल करा ಕಾಣಿಸ್ತಾನೆ ಇಲ್ಲ ಕರೆಕ್ಟ್ ಆಗಿ. ಕಾಣಿಸ್ತಾನೆ ಇಲ್ಲ ಕರೆಕ್ಟ್ ಆಗಿ ಹಿಂದೆ. ಓಕೆ ಗೈಸ್, ಫೈನಲ್ ಆಗಿ ನಮ್ಮದು ಊಟ ಎಲ್ಲ ಮುಗೀತು. ಮತ್ತು ನಮ್ಮ ಅಕ್ಕ ಬಾವ ಕೂಡ ಊರಿಗೆ ಹೋದ್ರು. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.